ಯಕ್ಷಗಾನ ಅಕಾಡೆಮಿ ನೀಡುವ 2023ನೇ ಸಾಲಿನ ಪ್ರಸಕ್ತ ಬಹುಮಾನ ಪ್ರಶಸ್ತಿಗೆ ಹೊನ್ನಾವರ ತಾಲೂಕಿನ ಗೇರುಸೊಪ್ಪಾದ ಡಾಕ್ಟರ್ ಸತೀಶ್ ನಾಯ್ಕ್ ಭಾಜನರಾಗಿದ್ದಾರೆ. 2023ನೇ ಸಾಲಿನ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಪ್ರಕಟವಾಗಿದೆ. ಹೊನ್ನಾವರ ತಾಲೂಕಿನ ಗೇರುಸೊಪ್ಪಾದ ಡಾಕ್ಟರ್ ಸತೀಶ್ ನಾಯ್ಕ್ ಅವರು 2022 ಮತ್ತು 23ನೇ ಸಾಲಿನ ಪುಸ್ತಕ ಬಹುಮಾನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಸಿದ್ಧ ಯಕ್ಷಗಾನ ಕಲಾವಿದ ಕುಮಟಾ ಗೋವಿಂದ ನಾಯ್ಕ್ ಅವರ ಬಗ್ಗೆ ಬರೆದ ಪುಸ್ತಕಕ್ಕೆ ಯಕ್ಷಗಾನ ಅಕಾಡೆಮಿ ಈ ಪ್ರಶಸ್ತಿ ನೀಡಿ ಗೌರವಿಸಿದೆ. ಡಾಕ್ಟರ್ ಸತೀಶ್ ನಾಯ್ಕ್ ಗೇರುಸೊಪ್ಪಾದ ಮಹಿಮೆಯವರಾಗಿದ್ದು ಚಿಕ್ಕಂದಿನಿಂದಲೂ ಇವರಿಗೆ ಯಕ್ಷಗಾನ ಆಸಕ್ತಿ. ಆದರೆ ವೇಷ ಮಾಡಿದ್ದು 27ನೇ ವಯಸ್ಸಿನಲ್ಲಿ. ಈಗ ನಿರಂತರವಾಗಿ ಪ್ರತಿ ವರ್ಷ 5-6 ಬಯಲಾಟ ವೇಷ ಮತ್ತು ತಾಳಮದ್ದಲೆ ಕಲಾವಿದನಾಗಿ ಭಾಗವಹಿಸುತ್ತಿದ್ದಾರೆ. ಇವರು ಬಣ್ಣ ಹಚ್ಚಿದ್ದಕ್ಕಿಂತ ಯಕ್ಷ ಬದುಕಿನ ಸಾಹಿತ್ಯವನ್ನ ಹಿಡಿದಿಡುವ ವಿಚಾರದಲ್ಲಿ ಮುಂಚೂಣಿ ಸಾಲಿನಲ್ಲಿದ್ದಾರೆ. ಡಾಕ್ಟರ್ ಸತೀಶ್ ನಾಯ್ಕ್ ಅವರಿಗೆ ಮೊಟ್ಟ ಮೊದಲು ಯಕ್ಷಗಾನ ಗೀಡು ಹಚ್ಚಿಸಿ ಪಾತ್ರ ಮಾಡಿಸಿದವರು ಗುಣವಂತೆ ಕೃಷ್ಣ ಭಂಡಾರಿ ಭಾಗವತರು. ಮೊಟ್ಟ ಮೊದಲ ಗೆಜ್ಜೆ ಕಟ್ಟಿಸಿದವರು ತಿಮ್ಮ ಮರಾಠಿ. ಇನ್ನು ಇವರ ಯಕ್ಷಗಾನ ಗುರುಗಳು ಉಡುಪಿ ಕೇಂದ್ರದ ಕೃಷ್ಣಮೂರ್ತಿ ಭಟ್ ಮತ್ತು ಮನೋಹರ್ ನಾಯಕ್. ಹಾಗೆ ಸತೀಶ್ ನಾಯ್ಕ್ ಅವರಿಗೆ ಬಯಲಾಟ ಕಲಿಸಿದವರು ಹನುಮಂತ ನಾಯ್ಕ್ ಮತ್ತು ಮಾರುತಿ ನಾಯ್ಕ್ ಅವರು. ಜಲವಳ್ಳಿ ವೆಂಕಟೇಶ ರಾವ್ ಮತ್ತು ಸುಬ್ರಹ್ಮಣ್ಯ ಧಾರೇಶ್ವರರು ಸತೀಶ್ ನಾಯ್ಕ್ ಯಕ್ಷ ಬದುಕಿಗೆ ಪ್ರೇರಣಾದಾಯಕರಾಗಿದ್ದು ತುಂಬಾ ಬಾರಿ ಮಹಿಮೆಯಲ್ಲಿ ಸತೀಶ್ ನಾಯ್ಕ್ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಬಂದು ಮೆರುಗು ನೀಡಿದ್ದಾರೆ. ನಮ್ಮ ನಿಮ್ಮ ದಾಂಪತ್ಯ ಜೀವನದ ಇಂದಿನ ಎಲ್ಲಾ ದಿನಗಳನ್ನ ನಾನು ನೆನೆಸಿಕೊಂಡಾಗ ಇವತ್ತಿನ ದಿನದ ಸ್ಥಿತಿ ಅಥವಾ ಮುಂದಾಗುವಂತಹ ಒಂದು ಕೆಡಕಿನ ಒಂದು ಸ್ಥಿತಿಯನ್ನ ನಾನು ಹಿಂದೆಂದೂ ಗ್ರಹಿಸಿರಲಿಲ್ಲ. ಆದ್ರೆ ಇವತ್ತು ನೀವು ನಿಮ್ಮ ತಮ್ಮನಾದ ಸುಗ್ರೀವನಲ್ಲಿ ಯುದ್ಧಕ್ಕೆ ಹೊರಟು ನಿಂತಿದ್ರೆ, ಯುದ್ಧಕ್ಕೆ ಹೋಗುವ ಗಂಡನನ್ನ ಪತಿದೇವನನ್ನ ಸಾಮಾನ್ಯವಾಗಿ ಈಗಾಗಲೇ ಡಾಕ್ಟರ್ ಸತೀಶ್ ನಾಯ್ಕ್ ಯಕ್ಷಗಾನ ಲೋಕದ ಬಗ್ಗೆ 3 ಅಪರೂಪದ ಪುಸ್ತಕಗಳನ್ನು ಬರೆದು ಛಾಪು ಮೂಡಿಸಿದ್ದಾರೆ. ಯಕ್ಷರಂಗ ದರ್ಶನ, ಕುಮಟಾ ಗೋವಿಂದ ನಾಯ್ಕ್ ಮತ್ತು ಬಡಗುತಿಟ್ಟಿನ ಯಕ್ಷಗಾನ ಕಲಾವಿದರು. ಡಾಕ್ಟರ್ ಸತೀಶ್ ನಾಯ್ಕ್ ಅವರ ಕೈಯಲ್ಲಿ ಅರಳಿದ ಪುಸ್ತಕ ಕುಸುಮಗಳು. ಹಾಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಇವರ ಬರೆದ 10ಕ್ಕೂ ಅಧಿಕ ಉತ್ಕೃಷ್ಟ ಲೇಖನಗಳು ಪ್ರಕಟವಾಗಿವೆ. ಡಾಕ್ಟರ್ ಸತೀಶ್ ನಾಯ್ಕ್ ಸದ್ಯ ಬೆಳಗಾವಿಯ ಕೆಎಲ್ಇ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದರು. ನಿರಂತರವಾಗಿ ಯಕ್ಷಗಾನ ಲೋಕದಲ್ಲಿ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡು ಸಾಂಪ್ರದಾಯಿಕ ಕಲೆಗೆ ಚ್ಯುತಿ ಬಾರದಂತೆ ಕಾರ್ಯವನ್ನ ನಿರ್ವಹಿಸಿ ಯಕ್ಷ ಪ್ರೇಮಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.